ಎಲ್ಲರಿಗೂ ಸ್ವಾದ ಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಚಾನೆಲ್ನಲ್ಲಿ ನಿಮಗೆ ಅಡಿಗೆಯ ರೆಸಿಪಿಗಳನ್ನು ನೋಡಲು ಸಿಗುತ್ತದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ನಾವು ಇಲ್ಲಿ 1.5 kg ಚಿಕನ್, 4 ಲೋಟ ಬಾಸುಮತಿ ಅಕ್ಕಿಯನ್ನು ಬಳಸಿ ಮಾಡುತ್ತಿದ್ದೇವೆ. ಮೊದಲಿಗೆ 1.5 kg ಚಿಕನ್ನನ್ನು ಮ್ಯಾರಿನೇಟ್ ಮಾಡಿಕೊಳ್ಳಬೇಕು. ಮ್ಯಾರಿನೇಷನ್ಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು 1 ಕಪ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಷನ್ ಆಗಲು ಬಿಡಬೇಕು. ಮ್ಯಾರಿನೇಟ್ ಆದ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತದೆ. ನಂತರ ಕುಕ್ಕರ್ನ ಫ್ಲೇಮಲ್ಲಿ ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ, 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದು ಕಾದ ನಂತರ ಅದಕ್ಕೆ ಪಲಾವ್ ಸಾಮಗ್ರಿಗಳನ್ನು ಸೇರಿಸಿಕೊಳ್ಳಬೇಕು. ಸೋಂಪು, ಸ್ಟಾರ್ ಎನೆಸ್, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ನಂತರ ಪಲಾವ್ ಎಲೆಗಳನ್ನು ಸೇರಿಸಿಕೊಳ್ಳಬೇಕು. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ 4 ಮೀಡಿಯಮ್ ಸೈಜ್ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸಿಕೊಳ್ಳಬೇಕು. ಅದು ಗೋಲ್ಡನ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ನಂತರ ಅದಕ್ಕೆ ಟೊಮೆಟೊಗಳನ್ನು ಸೇರಿಸಿಕೊಳ್ಳಬೇಕು. 4 ಮೀಡಿಯಮ್ ಸೈಜ್ ಹೆಚ್ಚಿಟ್ಟುಕೊಂಡ ಟೊಮೆಟೊಗಳನ್ನು ಸೇರಿಸಿ ಅದು ಸಾಫ್ಟ್ ಆಗುವವರೆಗೂ ಬಾಡಿಸಿಕೊಳ್ಳಬೇಕು. ನಂತರ ಅದಕ್ಕೆ ಸ್ಪೈಸಸನ್ನು ಆ್ಯಡ್ ಮಾಡಿಕೊಳ್ಳಬೇಕು. ಸ್ಪೈಸಸ್ಸಿಗೆ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಅರಿಶಿನ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ 3 ಟೀ ಸ್ಪೂನ್, ಬಿರಿಯಾನಿ ಮಸಾಲ 3 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಿಡಿಯೋದಲ್ಲಿ ನಾವು ಬಿರಿಯಾನಿ ಮಸಾಲ 3 ಟೀ ಸ್ಪೂನ್ ಅಂತ ಮೆನ್ಷನ್ ಮಾಡಿದ್ದೀವಿ, ಆದರೆ ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಯಾಕಂದರೆ ನಾವು ಚಿಕನ್ ಮ್ಯಾರಿನೇಷನಲ್ಲಿ ನಾವು ಬಿರಿಯಾನಿ ಮಸಾಲಾನ ಹಾಕೊಳ್ಳಲ್ಲ, ಅದರಿಂದ ಬಿರಿಯಾನಿ ಮಸಾಲಾನ ಸ್ವಲ್ಪ ನಾವು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಆಡಿಸಿದ ನಂತರ ನಾವು ಮ್ಯಾರಿನೇಟ್ ಮಾಡಿರುವ ಚಿಕನ್ನನ್ನು ಸೇರಿಸಿಕೊಳ್ಳಬೇಕು. ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ಸೇರಿಸಿಕೊಂಡ ನಂತರ ಅದಕ್ಕೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿ ಪುದೀನ ಸೊಪ್ಪನ್ನು ಸೇರಿಸಿಕೊಳ್ಳಬೇಕು. ನಂತರ ಅದಕ್ಕೆ 1 ಲೋಟ ಬಿಸಿ ನೀರನ್ನು ಸೇರಿಸಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 15 ನಿಮಿಷಗಳ ಕಾಲ ಚಿಕನನ್ನು ಬೇಯಿಸಿಕೊಳ್ಳಬೇಕು. ಆಗ ಚಿಕನ್ ನೀರನ್ನು ಬಿಟ್ಟು ಚೆನ್ನಾಗಿ ಬೆಂದಿರುತ್ತದೆ. ನಂತರ 4 ಲೋಟ ಅಕ್ಕಿಗೆ ನಾವು 8 ಲೋಟ ನೀರು ಹಾಕಬೇಕು. ಚಿಕನ್ ನೀರು ಬಿಟ್ಟೋರಿದ್ರಿಂದ ಅಲ್ಲಿ 1 ಲೋಟ ನೀರು ಆ್ಯಡ್ ಆಗಿರೋ ರೀತಿ ಆಗಿರುತ್ತೆ. ಹಾಗೆ ನಾವು ಮುಂಚೆ 1 ಲೋಟ ಹಾಕಿರೋದ್ರಿಂದ ಈಗ 6 ಲೋಟ ಬಿಸಿನೀರನ್ನು ಆ್ಯಡ್ ಮಾಡಿಕೊಂಡು ರುಚಿ ನೋಡಿ ಇನ್ನೂ ಉಪ್ಪು ಬೇಕಾಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ತೊಳೆದು ನೆನೆಸಿಟ್ಟಂಥ ಅಕ್ಕಿಯನ್ನು ಆ್ಯಡ್ ಮಾಡಿಕೊಂಡು ನಂತರ 1 ನಿಂಬೆಹಣ್ಣನ್ನು ಹಿಂಡಿ 1 ಬಾರಿ ತಿರುವಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 20 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸಿದರೆ 20 ನಿಮಿಷದ ನಂತರ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ. ಇದು ಎಲ್ಲ ಬ್ಯಾಚುಲರ್ಸ್ಗಳಿಗೂ ಈಸಿಯಾಗಿ ಮಾಡ್ಕೊಳ್ಬೋದಂಥ ರೆಸಿಪಿ. ಹಾಗೆ ಎಲ್ಲರೂ ಒಂದು ಬಾರಿ ಈ ಚಿಕನ್ ಬಿರಿಯಾನಿಯನ್ನು ಟ್ರೈ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಸ್ವಾದಸಾಗರ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.